ಬಿಸಿಲ ಝಳಕ್ಕೆ ಹಾಸನ ಜಿಲ್ಲೆಯ ಜೀವನದಿ ಹೇಮಾವತಿ ಬರಿದಾಗ್ತಿದೆ. ಗೋರೂರಿನಲ್ಲಿರುವ ಹೇಮಾವತಿ ಡ್ಯಾಂನ ಗರಿಷ್ಠ ಸಾಮರ್ಥ್ಯ 37 ಟಿಎಂಸಿ. ಆದ್ರೀಗ 17 ಟಿಎಂಸಿ ನೀರು ಮಾತ್ರ ಇದೆ. ಕಳೆದ ವರ್ಷ ಈ ವೇಳೆ 19 ಟಿಎಂಸಿ ನೀರಿತ್ತು. ಆದ್ರೀಗ 17 ಟಿಎಂಸಿ ನೀರಿದೆ. ಇದರಲ್ಲಿ ಬಳಕೆ ಮಾಡೋದಕ್ಕೆ ಲಭ್ಯವಿರೋ ನೀರು 13 ಟಿಎಂಸಿ ಮಾತ್ರ. ಮಂಡ್ಯ, ತುಮಕೂರು, ಹಾಸನ ಜಿಲ್ಲೆಯ ಜನರು ಹೇಮಾವತಿಯನ್ನ ನಂಬಿ ಕೃಷಿ ಮಾಡುತ್ತಿದ್ದಾರೆ. ತಾಪಮಾನ ಇನ್ನಷ್ಟು ಹೆಚ್ಚಾದರೆ ಜನ ಜಾನುವಾರುಗಳಿಗೆ ಕುಡಿಯೋ ನೀರಿಗೂ ಹಾಹಾಕಾರ ಉಂಟಾಗೋ ಸಾಧ್ಯತೆ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿ ಸದ್ಯ 35 ಡಿಗ್ರಿಯಿಂದ 40 ಡಿಗ್ರಿವರೆಗೆ ತಾಪಮಾನ ಇದೆ. ಇದರಿಂದ ಹುಲಿಗೆಮ್ಮ ದೇವಿ ಭಕ್ತರಿಗೂ ಬಿಸಿಲಿನ ಬೇಗೆ ತಟ್ಟಿದೆ. ದೇವಿ ದರ್ಶನಕ್ಕೆ ಬಂದ ಭಕ್ತರಿಗೆ ಸಿಮೆಂಟ್ ರಸ್ತೆಯಲ್ಲಿ ಕೆಂಡ ಸೇವೆಯ ಅನುಭವ ಆಗ್ತಾ ಇದೆ. ದೇವಸ್ಥಾನದ ಎದುರು ಕೇವಲ 50 ಮೀಟರ್ ಮ್ಯಾಟ್ ಹಾಕಲಾಗಿದೆ. ಪಾದರಕ್ಷೆಗಳಿಲ್ಲದೆ ದೇವಿ ದರ್ಶನಕ್ಕೆ ಬರೋ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಪರದಾಡ್ತಿದ್ದಾರೆ. ಪ್ರತಿ ಮಂಗಳವಾರ, ಶುಕ್ರವಾರ ಲಕ್ಷಾಂತರ ಜನ ಭಕ್ತರು ಆಗಮಿಸುತ್ತಾರೆ. ಕೋಟಿಗಟ್ಟಲೆ ಆದಾಯ ಬರುತ್ತೆ. ಆವರಣದ ಪೂರ್ತಿ ಮ್ಯಾಟ್ ಹಾಕಿ ನೀರು ಹಾಕಿದ್ರೆ ಭಕ್ತರಿಗೆ ಅನುಕೂಲ ಆಗುತ್ತೆ ಅಂತ ಭಕ್ತರು ಮನವಿ ಮಾಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ ಉಂಟಾಗಿದೆ. ಸಮುದ್ರದಂಚಿನ ಗ್ರಾಮಗಳ ಬಾವಿ ಹಾಗೂ ಬೋರ್ವೆಲ್ಗಳಲ್ಲಿ ಉಪ್ಪು ನೀರಿನ ಸಮಸ್ಯೆ ಇದೆ. ಗ್ರಾಮಸ್ಥರು ಹಣ ಕೊಟ್ಟು ಕುಡಿಯೋ ನೀರು ಖರೀದಿಸೋ ಅನಿವಾರ್ಯ ಇದೆ. ಸದ್ಯ 17 ಗ್ರಾಮಗಳಿಗೆ ಸ್ಥಳೀಯ ಪಂಚಾಯತ್ನಿಂದ ಟ್ಯಾಂಕರ್ನ ಮೂಲಕ ನೀರಿನ ಸರಬರಾಜು ಮಾಡಲಾಗುತ್ತಿದೆ. ಖಾಸಗಿ ಬೋರ್ವೆಲ್ಗಳ ಮೂಲಕ ಜಲಕ್ಷಾಮ ಪೀಡಿತ ಹಳ್ಳಿಗಳಿಗೆ ನೀರು ಸರಬರಾಜು ಮಾಡೋದಕ್ಕೆ ಸೂಚನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಬಿಸಿಲಿನ ತಾಪಕ್ಕೆ ಬೆಳೆಗಳು ಜಮೀನಿನಲ್ಲೇ ಒಣಗಿ ಹೋಗ್ತಾ ಇದೆ. ಹೀಗಾಗಿ ರೈತರು ದ್ರಾಕ್ಷಿ ಗೊಂಚಲುಗಳಿಗೆ ನೀರು ಹಾಯಿಸಿ ಬೆಳೆ ರಕ್ಷಣೆಗೆ ಮುಂದಾಗಿದ್ದಾರೆ. ಕಟಾವು ಹಂತಕ್ಕೆ ಬರೋ ವೇಳೆ ಹೀಗೆ ಮಾಡಿದ್ರೆ ತಾಜಾ ಇರುತ್ತೆ. ಬಿಸಿಲಿನ ತಾಪಕ್ಕೆ ಇದೇ ರಾಮಬಾಣ ಅಂತಿದ್ದಾರೆ ರೈತರು. ಸಾಲ ಮಾಡಿದ್ದು ಪತಿ, ಆದರೆ ಬ್ಯಾಂಕು ಪತ್ನಿಯ ಗೃಹಲಕ್ಷ್ಮಿ ಹಣಕ್ಕೆ ಕತ್ತರಿ ಹಾಕಿದ ಘಟನೆ ಹಾವೇರಿಯ ನಾಗೇಂದ್ರಮಟ್ಟಿ ಕೆವಿಜಿ ಬ್ಯಾಂಕ್ನಲ್ಲಿ ನಡೆದಿದೆ. ಪತಿಯ ಸಾಲದ ಕಂತಿಗಾಗಿ ಬ್ಯಾಂಕ್ ಪತ್ನಿ ಗೃಹಲಕ್ಷ್ಮಿ ಹಣವನ್ನ ಜಮೆ ಮಾಡಿಕೊಂಡು ಶಾಕ್ ಕೊಟ್ಟಿದೆ. ಸುನೀಲ್ ಪಠಾಣ್ ಅನ್ನೋರು ಕೆವಿಜಿ ಬ್ಯಾಂಕ್ನಲ್ಲಿ ವೈಯಕ್ತಿಕವಾಗಿ 2 ಲಕ್ಷ ಸಾಲ ಪಡ್ಕೊಂಡಿದ್ರು. ಇತ್ತೀಚೆಗೆ ಸಾಲದ ಕಂತು ಕಟ್ಟೋಕೆ ಆಗಿರಲಿಲ್ಲ. ಇದಕ್ಕೆ ಬ್ಯಾಂಕ್ ಸಿಬ್ಬಂದಿ ಸಬಾನಾ ಬಾನು ಖಾತೆಯಿಂದ ಮೊದಲು 4,500 ರೂಪಾಯಿ, 2 ದಿನಗಳ ಹಿಂದೆ 15,000 ರೂಪಾಯಿ ಹಣ ಕಟ್ ಮಾಡಿಕೊಂಡಿದ್ದಾರೆ. ಆಸ್ಪತ್ರೆಗೆ ಹೋಗೋಕೆ ಅಂತ ಹಣ ತೆಗೆದಿಟ್ಟಿದ್ದೆ, ಕೇಳಿದ್ರೆ ಗಂಡನ ಸಾಲಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ, ಏನ್ ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ದರ್ಪ ತೋರಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮ್ಯಾನೇಜರ್ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ದಂಪತಿಗಳು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.